ನಮಸ್ಕಾರ ಎಲ್ಲ ಮಹಿಳೆಯರಿಗೆ, ಎಲ್ಲ ಗೃಹಲಕ್ಷ್ಮಿಯರಿಗೆ, ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ತುಂಬಾ ತುಂಬಾ ಆತ್ಮೀಯ ಸ್ವಾಗತ. ಇವತ್ತಿನ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 8,500 ರೂಪಾಯಿ ಜಮಾ, ವರ್ಷಕ್ಕೆ 1 ಲಕ್ಷ ರೂಪಾಯಿ ಜಮಾ ಆಗತ್ತೆ. ಈ ಒಂದು ಮಹಾಲಕ್ಷ್ಮಿ ಎನ್ನುವಂತಹ ಹೊಸ ಯೋಜನೆಗೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು? ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ 8,500 ರೂಪಾಯಿ ಜಮಾ ಆಗಬೇಕಾದ್ರೆ ಯಾವ ಅಕೌಂಟ್ ಇರಬೇಕು? ಬ್ಯಾಂಕ್ ಅಕೌಂಟ್ ಇದ್ರೆ ಹಣ ಜಮಾ ಆಗತ್ತಾ, ಅಥವಾ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಪೋಸ್ಟ್ ಆಫೀಸ್ನ ಅಕೌಂಟ್ ಇದ್ರೆ ಹಣ ಜಮಾ ಆಗತ್ತಾ? ಹಾಗೂ ಈ ಒಂದು ಹಣ ಜಮಾ ಆಗಬೇಕಾದ್ರೆ, ಈ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ತಿರ ಯಾವ ಯಾವ ದಾಖಲೆಗಳಿರಬೇಕು? ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು? ಯಾವಾಗ ಸಲ್ಲಿಸಬೇಕು? ನಿಮ್ಮ ಬ್ಯಾಂಕ್ ಖಾತೆಗೆ ಹಣ 8,500 ರೂಪಾಯಿ ಯಾವಾಗ ಜಮಾ ಆಗುತ್ತೆ? ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತೇನೆ. ದಯವಿಟ್ಟು ನಿಮ್ಮ ಹತ್ರ ನನ್ನ ಒಂದು ರಿಕ್ವೆಸ್ಟ್, ಈ ಒಂದು ವಿಡಿಯೋನ ಕೊನೆಯವರೆಗೆ ನೋಡಬೇಕು. ನೀವು ಅರ್ಧದಲ್ಲಿ ವಿಡಿಯೋ ನೋಡಿ ಏನಾದ್ರೂ ಕಮೆಂಟ್ ಮಾಡೋದಾಗ್ಲಿ, ಅಥವಾ ನೀವು ಅರ್ಧದಲ್ಲಿ ವಿಡಿಯೋ ನೋಡಿ ಹಾಗೆ ಹಣ ಬರುತ್ತೆ ಅಂತ ನೀವು ನನಗೆ ಕಮೆಂಟ್ ಮಾಡೋದಾಗ್ಲಿ, ಅಥವಾ ಬೇರೆ ಯಾವುದೇ ರೀತಿ ಮಾಹಿತಿ ಹೇಳೋದಾಗ್ಲಿ, ಅದು ನಿಮ್ಗೆ ತೊಂದರೆ ಆಗತ್ತೆ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅವಾಗ ನಿಮ್ಗೆ ಸ್ಪಷ್ಟವಾದಂತ ಮಾಹಿತಿ ಅರ್ಥ ಆಗತ್ತೆ. ಅವಾಗ ನಿಮ್ಗೆ ಏನ್ ಮಾಡ್ಬೇಕು ಅಂತ ಮುಂದೆ ತೋಚತ್ತೆ. ಸ್ನೇಹಿತರೆ, ಬನ್ನಿ, ಲೇಟ್ ಮಾಡೋದು ಬೇಡ. ಯಾಕಂದ್ರೆ ಈ ಒಂದು ವಿಡಿಯೋ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ. ತುಂಬಾ ಜನ ಈಗಾಗಲೇ ನೋಡ್ತಾ ಇರಬಹುದು, ಪೋಸ್ಟ್ ಆಫೀಸ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ, ಸಾಲಾಗಿ ನಿಂತಿದ್ದಾರೆ. ಪೋಸ್ಟ್ ಆಫೀಸ್ ನ ಅಕೌಂಟ್ ಓಪನ್ ಮಾಡಿದ್ರೆ ನಮ್ಗೆ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ 8,500 ರೂಪಾಯಿ ಜಮಾ ಆಗತ್ತೆ ಅಂತ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಒಂದು ಲೈಕ್ ಬಟನ್ ನ ಕ್ಲಿಕ್ ಮಾಡಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಮ್ಗೆ ತುಂಬಾ ಬೂಸ್ಟ್ ನೀಡುತ್ತೆ, ತುಂಬಾ ಖುಷಿ ತರತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ 8,500 ರೂಪಾಯಿ ಜಮಾ ಆಗತ್ತೆ ಅಂದ್ರೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಆಯಿತು. ಸೊ ನಿಮ್ಗೆಲ್ಲ ಗೊತ್ತಿರಬಹುದು, ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಹಣನ ಪಡೆದುಕೊಳ್ಳಬೇಕಾದ್ರೆ, ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ತಿರ ಕಡ್ಡಾಯವಾಗಿ ಅಕೌಂಟ್ ಇರಲೇಬೇಕು. ಸೊ ಅಕೌಂಟ್ ಅಂದ್ರೆ ಅದು ಕೇವಲ ಪೋಸ್ಟ್ ಆಫೀಸ್ ಅಕೌಂಟ್ ಮಾತ್ರ ಇರ್ಬೇಕಂತ ಏನ್ ಕಂಡೀಷನ್ ಇಲ್ಲ. ಯಾವ್ದಾದ್ರೂ ಒಂದು ಅಕೌಂಟ್ ಇದ್ರೆ ಸಾಕು. ಈಗಾಗಲೇ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ಆ ಒಂದು ಅಕೌಂಟ್ಗೆ ಹಣ ಜಮಾ ಆಗತ್ತೆ. ಪೋಸ್ಟ್ ಆಫೀಸ್ ಮುಂದೆ ಹೋಗಿ ಪೋಸ್ಟ್ ಆಫೀಸ್ ಅಕೌಂಟ್ ಅನ್ನೇ ಓಪನ್ ಮಾಡಿಕೊಳ್ಳಬೇಕಂತ ಏನ್ ಕಂಡೀಷನ್ ಇಲ್ಲ. ನಿಮ್ಮ ಹತ್ರ ಯಾವ್ದಾದ್ರೂ ಒಂದು ಅಕೌಂಟ್ ಇದ್ರೆ ಸಾಕು. ಸರಿನಾ? ಇದು ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ತಿರ ದಾಖಲೆಗಳು ಏನ್ ಬೇಕಂತ ನಾನು ಪ್ರಾರಂಭದಲ್ಲಿ ಮೇಲೆ ಟೈಟಲ್ ಕೊಟ್ಟಿದೆ. ದಾಖಲೆಗಳು ನಿಮ್ಗೆಲ್ಲ ಗೊತ್ತಿರಬೇಕು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಪಡೆಯಲು ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು, ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇರಬೇಕು, ಹಾಗೂ ನೀವು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರಬಾರ್ದು. ಆ ರೀತಿ ಕಂಡೀಷನ್ ಷರತ್ತುಗಳಿರ್ತಾವೆ. ಆದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೆ ನೋಡಿ ಸ್ನೇಹಿತರೆ. ಈ ಒಂದು ಮಹಾಲಕ್ಷ್ಮಿ ಯೋಜನೆ ಇದು ಏನ್ ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಚುನಾವಣೆಯ ಒಂದು ಪ್ರಚಾರದ ಸಂದರ್ಭದಲ್ಲಿ ಅವರ ಒಂದು ಪ್ರಣಾಳಿಕೆಯಲ್ಲಿ ಭಾರತದಲ್ಲಿ ಮುಂದೆ ಬರುವ ಈ ಚುನಾವಣೆ, ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಲೋಕಸಭಾ ಚುನಾವಣೆಯಲ್ಲಿ ಜಯಬೇರಿಯಾಗಿ ಅಧಿಕಾರಕ್ಕೆ ಬಂದ್ರೆ, ಬಹುಮತದಿಂದ ಅಧಿಕಾರಕ್ಕೆ ಬಂದ್ರೆ, ನಾವು ಮಹಿಳೆಯರ ಬ್ಯಾಂಕ್ ಖಾತೆಗೆ 8,500 ರೂಪಾಯಿ ಪ್ರತಿ ತಿಂಗಳು ಹಾಗೂ ವರ್ಷಕ್ಕೆ 1 ಲಕ್ಷ ರೂಪಾಯಿ ಟಕ್ ಅಂತ ಜಮಾ ಮಾಡ್ತೇವೆ ಅಂತ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಕೂಡ ಹೇಳಿದ್ರು. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ ಇನ್ನೂ ಚಾಲತಿಯಾಗಿಲ್ಲ. ಈ ಒಂದು ಯೋಜನೆ ಇನ್ನೂ ಚಾಲನೆಯಲ್ಲಿ ಬಂದಿಲ್ಲ. ನೀವು ಕೇವಲ ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ 100% ನಿಮ್ಮ ಬ್ಯಾಂಕ್ ಖಾತೆಗೆ 8,500 ರೂಪಾಯಿ ಈಗಲೇ ಜಮಾ ಆಗತ್ತೆ ಅಂತ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಆ ರೀತಿ ಜಮಾ ಆಗೋದಿಲ್ಲ. ದಯವಿಟ್ಟು ಸಂಪೂರ್ಣವಾಗಿ ಕೇಳಿ.
ಅವರು ಚುನಾವಣಾ ಸಂದರ್ಭದಲ್ಲಿ ಶ್ರೀಯುತ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ದಾರೆ ಪ್ರಚಾರದ ಸಂದರ್ಭದಲ್ಲಿ, ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಭಾರತದಲ್ಲಿ ಲೋಕಸಭೆ ಚುನಾವಣೆಯ ನಂತರ ನಾವು ಆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಾಗ ನಾವು ಪ್ರತಿ ಮಹಿಳೆಯರ ಬ್ಯಾಂಕ್ ಖಾತೆಗೆ 8,500 ರೂಪಾಯಿಯನ್ನ ಜಮಾ ಮಾಡ್ತೇವೆ ಪ್ರತಿ ತಿಂಗಳು, 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಆಗತ್ತೆ ಅಂತ ಅವರು ಹೇಳಿದ್ದಾರೆ. ಆದ್ರೆ ತುಂಬಾ ಜನ ಕನ್ಫ್ಯೂಸ್ ಮಾಡಿ ಏನ್ ಮಾಡ್ತಾ ಇದ್ದಾರೆ, ಕನ್ಫ್ಯೂಸ್ ಮಾಡಿಕೊಂಡು ಈಗ್ಲೇ ಆಲ್ರೆಡಿ ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಇದ್ರು ಕೂಡ ಅವರು ಈಗ್ಲೇ ಹೋಗಿ ಮತ್ತೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ನ ಅಕೌಂಟ್ ಗಳನ್ನ ಓಪನ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಈಗಾಗಲೇ ಟಿವಿಗಳಲ್ಲೂ ಕೂಡ ನೋಡಿದ್ದೇನೆ, ನ್ಯೂಸ್ ಅಲ್ಲೂ ಕೂಡ ನೋಡಿದ್ದೇನೆ ನಾನು. ಈ ರೀತಿಯಾಗಿ ಜನ ಕ್ಯೂ ನಿಂತು ಪದೇ ಪದೇ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಇನ್ ಕೇಸ್ ಮುಂದೆ ಏನಾದ್ರೂ ಈ ಒಂದು ಯೋಜನೆ ಜಾರಿಗೆ ಬಂದ್ರೆ, ಈ ಒಂದು ಯೋಜನೆ ಪ್ರಾರಂಭ ಆದ್ರೆ, ಮಹಾಲಕ್ಷ್ಮಿ ಯೋಜನೆ, ಆ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಇವತ್ತು ಯೋಜನೆ ಪ್ರಾರಂಭ ಆಗಿದೆ, ಯೋಜನೆ ಜಾರಿಗೆ ಬಂದಿದೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಹಣ ಹಾಕಲ್ಲ. ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸೋಕೆ ಕಾಲಾವಕಾಶ ಕೂಡ ನೀಡ್ತಾರೆ. ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸೋಕೆ ನಿಮ್ಗೆ ಕಾಲಾವಕಾಶ ನೀಡಿದ್ರು 2 ತಿಂಗಳಿಂದ 3 ತಿಂಗಳು, ಅದೇ ರೀತಿಯಾಗಿ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲೂ ಕೂಡ ಮಹಿಳೆಯರಿಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ನೀಡುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಷರತ್ತು ನಿಬಂಧನೆಗಳನ್ನ ಕೂಡ ಇಲ್ಲಿ ಸರ್ಕಾರ ಹೇಳುತ್ತೆ. ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲೆಗಳು, ಇದೇ ದಾಖಲೆಗಳಿರಬೇಕು, ಇವರಿಗೆ ಇದೇ ಅರ್ಹತೆಗಳಿರಬೇಕು, ಇವರು ಅರ್ಜಿ ಸಲ್ಲಿಸಬೇಕಾದ್ರೆ ಈ ಎಲ್ಲ ಕಂಡೀಷನ್ಸ್ ಅಂತ ಅವರು ಕ್ಲಿಯರ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸರ್ಕಾರ ಬಿಡುಗಡೆ ಮಾಡಿದಾಗ ಅವಾಗ ಮಾತ್ರ ನಿಮ್ಗೆ ಅರ್ಜಿ ಸಲ್ಲಿಸೋಕೆ ಸಾಧ್ಯ. ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ. ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ಸಾಕು, ಅಥವಾ ಇಂಡಿಯಾ ಪೋಸ್ಟ್ ಅಕೌಂಟ್ ಇದ್ರೂ ಕೂಡ ಸಾಕು, ಯಾವ್ದಾದ್ರೂ ಒಂದು ಅಕೌಂಟ್ ಇದ್ರೆ ಸಾಕು, ಅದಕ್ಕೆ ಹಣ ಬರುತ್ತೆ. ನೀವು ಅದಕ್ಕೋಸ್ಕರನೇ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ನ ಅಕೌಂಟ್ ಓಪನ್ ಮಾಡ್ಬೇಕಂತ ಏನ್ ಕಂಡೀಷನ್ ಇಲ್ಲ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಬೇರೆಯವರಿಗೂ ಕನ್ಫ್ಯೂಸ್ ಮಾಡಬೇಡಿ. ಸ್ಪಷ್ಟವಾದಂತ ಮಾಹಿತಿ ನಿಮ್ಗೆ ಅರ್ಥ ಆಗ್ಲಿ ಅಂತ ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ಯೋಜನೆ ಇನ್ನೂ ಪ್ರಾರಂಭ ಆಗಿಲ್ಲ. ಯೋಜನೆ ಪ್ರಾರಂಭ ಆದಾಗ ನಾವು ತಿಳಿಸಿಕೊಡ್ತೇವೆ. ಅಲ್ಲಿವರೆಗೆ ನೀವು ಸಮಾಧಾನವಾಗಿ ಇರಿ. ನಿಮ್ಮ ಹತ್ರ ಈಗಾಗಲೇ ಏನ್ ಅಕೌಂಟ್ ಗಳಿದಾವೆ ಅದೇ ಬ್ಯಾಂಕ್ ಅಕೌಂಟ್ ಗೆ ಹಣ ಬರುತ್ತೆ. ಹೊಸ ಅಕೌಂಟ್ ತೆಗಿಬೇಕಂತ ಏನ್ ಕಂಡೀಷನ್ಸ್ ಇಲ್ಲ, ಎಲ್ಲೂ ಕೂಡ ಮಾಹಿತಿ ಹೇಳಿಲ್ಲ. ಜನ ಸುಮ್ನೆ ಏನ್ ಮಾಡ್ತಾ ಇದಾರೆ, ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಮುಂದೆ, ಪೋಸ್ಟ್ ಗಳ ಮುಂದೆ, ಬ್ಯಾಂಕ್ ಗಳ ಮುಂದೆ ಹೋಗಿ ಹೊಸ ಅಕೌಂಟ್ ಓಪನ್ ಮಾಡಕ್ಕೆ ಮತ್ತೆ ಟ್ರೈ ಮಾಡ್ತಾ ಇದ್ದಾರೆ. ಆ ರೀತಿ ಏನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ದಯವಿಟ್ಟು ಹೇಳೋ ಮಾಹಿತಿಯನ್ನ ಸರಿಯಾಗಿ ನೋಡಿ. ನೀವು ಈ ಒಂದು ವಿಡಿಯೋ ದಯವಿಟ್ಟು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಅರ್ಥ ಆಯ್ತು ತಾನೆ? ನಾನು ಹೇಳಿರುವ ಮಾಹಿತಿ ಕೂಡ ಎಲ್ಲ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗಿರ್ಬೋದು. ಯಾಕಂದ್ರೆ ಸ್ನೇಹಿತರೆ, ಮಾಹಿತಿಯನ್ನ ಸ್ಪಷ್ಟವಾಗಿ ಎಲ್ಲ ತಿಳಿದುಕೊಂಡು ನಾವು ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿಕೊಡ್ತೇವೆ. ಸೊ ವಿಡಿಯೋ ನೋಡಿದಕ್ಕಾಗಿ ದಯವಿಟ್ಟು ಎಲ್ರು ಹಾಗೆ ಹೋಗ್ಬೇಡಿ. ಒಂದು ಇಂಥ ಇಂಪಾರ್ಟೆಂಟ್ ಮಾಹಿತಿ ನೋಡಿದ್ದಕ್ಕಾಗಿ ಒಂದು ಲೈಕ್ ಬಟನ್ ನ ಕ್ಲಿಕ್ ಮಾಡಿ. ಹಾಗೂ ನಿಮ್ಮ ಎಲ್ಲ ಗ್ರೂಪ್ಗಳಿಗೆ, ಅಲ್ಲಿ ಇಲ್ಲಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ಒಂದು ವಿಡಿಯೋ ದಯವಿಟ್ಟು ಹಂಚಿಕೊಳ್ಳಿ. ನೋಡಿ, ಮತ್ತೆ ಕಮೆಂಟ್ ಮಾಡಿದ್ದಾರೆ 8,500 ಯಾವಾಗ ಪ್ರಾರಂಭ ಆಗುತ್ತೆ ಸರ್ ಅಂತ. ನಾನು ಹೇಳದ್ನಲ್ಲ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆಯ ನಂತರ ಅಧಿಕಾರಕ್ಕೆ ಬಂದ್ರೆ ಭಾರತದಲ್ಲಿ ಅವರು ಈ ಒಂದು ಯೋಜನೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನೋಡಿ ಸಂಪೂರ್ಣವಾಗಿ ಎಲ್ಲ ಮಾಹಿತಿ ನಿಮ್ಗೆ ಅರ್ಥ ಆಗತ್ತೆ. ವಿಡಿಯೋ ನೋಡಿದಕ್ಕಾಗಿ ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು.